ಅದ್ಯಾವ್ರೆ ನಮ್ಮ ಜೊತೆಗೆ ನಿಂತು ನಮ್ಮನ್ನು ಕಾಪಾಡ್ತಾನೆ. ಹ್ಞೂ, ಅದೆಲ್ಲ ಧರ್ಮ ಕರ್ಮ ಇರೋರಿಗೆ ಪುಟಮೆ, ಮೂರು ಬಿಟ್ಟು ನಡೆದವ್ರಿಗೆ ಮಾಸಾಣದ ದಾರಿನೇ ತೋರಿಸೋದು. ಅಪ್ಪ ಏನೇನು ಎದುರಿಸ್ಬೇಡ ಕಣಪ್ಪ ಗೋಪಾಲಪ್ಪ. ಏನೋ ಅಧಿಕಾರದ ಆಸೆ ಮೇಕೆ ಆ ರಾಜಿ, ಆ ಮನೆ ಆಡಿ ರಾಜಿ ಮಾತು ಕೇಳ್ಕೊಂಡು ಮನೆ ಆಡಿ ಕೆಲಸ ಮಾಡ್ಬಿಟ್ಟಿವ್ನಿ. ಆದ್ರೆ ಈಗ ನಾನು ಒಳ್ಳೆ ಬದಲಾಗಿವ್ ನೀವು. ನೀವು ಒಳ್ಳೆಯವರಾಗೋದು ಒಂದೇ, ಬೇವಿನ ಮರದಲ್ಲಿ ಹಲಸಿನಣ್ಣು ಬಿಡೋದು ಒಂದೇ. ಚಿಕ್ಕಳದು ಸಾನೆ ಚೆನ್ನಾಗಿ ಮಾತಾಡ್ತೀವಿ ಕಣವ, ಆದ್ರೆ ನಿನ್ನಷ್ಟು ನಾಜುಕ್ ನನಗಿಲ್ಲ. ಪುಟಕ್ಕ ಕಂಟಿನ್ಯೂ ಇಲ್ಲ ಅವನೇ ಮುಚ್ಚು ಮನೆಯಲ್ಲಿ ಹೇಳ್ತೀನಿ. ನನಗೆ ಬಂಗಾರಮ್ಮನ ಮ್ಯಾಗೆ ಹಂಗು ಹಿಂಗು ಇತ್ತು ಹೊರ್ತು ಸ್ನೇಹದ ಮ್ಯಾಗೆ ಯಾವ ದ್ವೇಷನೂ ಇರ್ಲಿಲ್ಲ ನಂಗೆ. ತಗೊಳಪ್ಪ ಹೊಸ ವರ್ಷ. ಅಪ್ಪ ಗೋಪಾಲಪ್ಪ, ನಿನ್ ಮ್ಯಾಗ ಆಣೆ ಮಾಡಿ ಹೇಳ್ತೀನಿ ಕಣಪ್ಪ, ನನ್ ಸಾನೆ ಬದಲಾಗ್ಬಿಟ್ಟಿವ್ನಿ. ನಂಜಮ್ಮ, ನಮ್ಮ ಅಪ್ಪನ ಮ್ಯಾಗ ಕಾಣೆ ಇಟ್ಟು ಅವ್ರನ್ನ ಯಾಕೆ ಬಲಿ ತಗೋತೀರಾ? ಸುಮ್ಕಿರ್ತೀರಾ? ನೋಡಿ, ನೀವೆಲ್ರು ಏನ್ ಬೇಕಾದ್ರು ಹೇಳ್ಕೊಳ್ಳಿ. ಹಿಂದೆ ಆ ರಾಜಿ ಜೊತೆ ಸೇರ್ಕೊಂಡು ಒಂದು ಹತ್ತೆ ಮಾಡಿವ್ನಿ, ಅದನ್ನ ತಿದ್ಕೊಂಡು ಈಗ ಒಳ್ಳೆಯವಳಾಗಿ ಬದುಕ್ತವನಿ. ಇನ್ ಬೇಕು ನನ್ನಿಂದ ಯಾವ ತೆಪ್ಪು ಆಗಕ್ಕಿಲ್ಲ. ದಯವಿಟ್ಟು ಕೈ ಮುಗಿದು ಕೇಳ್ಕೊಂತೀನಿ, ನೀವೆಲ್ಲರೂ ನನ್ನ ಕ್ಷಮಿಸ್ಬಿಡಿ. ನೀವೆಲ್ಲರೂ ಕ್ಷಮಿಸಿದ್ರೆ ಸ್ನೇಹನು ನನ್ನನ್ನು ಕ್ಷಮಿಸ್ತಾಳೆ. ಕ್ಷಮಿಸಿ ನನ್ನ ಪಿರಾಣ ಉಳಿಸ್ರವ ನಮ್ಮಯ್ಯ ಅಂತೀನಿ. ನಾವಂತೂ ನಿಮ್ನ ಯಾವತ್ತೂ ಕ್ಷಮಿಸಲ್ಲ. ಅಯ್ಯೋ ಶಿವನೇ, ಪುಟ್ಟಕ್ಕ ನೀನಾದ್ರೂ ಸಂಸಿದೀನಿ ಅಂತ ಹೇಳವ. ನೀನ್ ಸಂಸಿದೀನಿ ಅಂದ್ರೆ ನಿನ್ ಮಗಳು ನನ್ನ ಸಂಸ್ಬಿಡ್ತಾಳೆ. ಏನು ನಂಜವ್ವ ನೀನು, ಏನು ಇದನ್ನೆಲ್ಲ ಮಾಡ್ಕೊಂಡು ನೀನು ತಿದ್ಕೊಂಡ್ರೆ ಯಾವ್ರೇ ಚಮಿಸ್ತಾನೆ, ಏನು ಮನ್ಸಲ್ಲಿ ಸಂಸಕ್ಕಿಲ್ವೇ? ಏನೋ ಪುಟ್ಟಕ್ಕ, ನಂಗೆ ಅದೆಲ್ಲ ಗೊತ್ತಾಗಕ್ಕಿಲ್ಲ. ನೀ ನನ್ನ ಪಾಲ್ಗಿತ್ತಿ ಅಂತ ಇಲ್ಲಿ ಗಂಟ ಬಂದೀವ್ನಿ. ನನ್ನ ಮಗ ಬಾಂಬಾಯಿನಾಗವನೆ, ಇನ್ನು ನನ್ನ ಮಗಳು ಅದೇನೋ ಓದ್ಬೇಕು ಅಂತ ಬೆಂಗಳೂರು ಸೇರ್ಕೊಂಡವಳೆ. ಮನೆಯೆಲ್ಲ ನಾನು ಒಬ್ಬಳೇ ಇರೋದು ಕಣವ. ಈ ಟೈಮ್ನಾಗೆ ನಿನ್ನ ಮಗಳೇನಾದ್ರು ನನ್ನ ಪಿರಾಣ ತೆಗೆದ್ಬಿಟ್ರೆ ಬಾಯಿ ನೀರು ಬಿಡಕ್ಕೂ ಇಳ್ದಿರೋ ಅನಾಥೇಣ ಆಗ್ಬಿಡ್ತೀನಿ ನಾನು. ಬಿಡ್ತು ಅನ್ನವ, ಅದ್ಯಾಕೆ ಹಂಗೆಲ್ಲ ಮಾತಾಡ್ತೀಯ? ನನ್ನ ಮಗಳು ಏನೂ ಮಾಡೋಕ್ಕಿಲ್ಲ. ಅದೇ ದಿಟ್ಟವಾಗ್ಲು ನನ್ನ ಪಿರಾಣ ತೆಗಿಯಕ್ಕಿಲ್ಲ ತಾನೆ. ನಂಜವ್ವ ಜೀವಗಳನ್ನ ಉಳಿಸಿರೋ ಜ್ಯೋತಿ ಅವಳು. ಅವಳನ್ನ ಕ್ಷಮೆ ಕೇಳಿದ್ರೆ ಕ್ಷಮಿಸ್ತಾಳೆ ಹೊರ್ತು ಕೇಡ್ ಬಯಸಕ್ಕಿಲ್ಲ. ಅಪ್ಪ, ಈಗ ನನ್ನ ಮನ್ಸಿಗೋಸಿ ಸಮಾಧಾನ ಆಯ್ತು ಪುಟ್ಟಕ್ಕ. ಆದ್ರೂ ನೀವು ಮಾಡಿರೋ ಪಾಪಕ್ಕೆ ಸಣ್ಣ ಶಿಕ್ಷೆ ಆದ್ರೂ ಆಗ್ಬೇಕಲ್ವಾ? ಪಿರಾಣವಾಗದೆ ಇದ್ರು ಕೈ ಕಾಲ್ಗೆ ಲಕ್ವ ಹೊಡಿಬೋದು. ಅವ್ವಾ